4 ಗಂಟೆಗೆ ಮಲಗಿದವನು 5:15 ಕೇರ್ ಬಾಯ್ ಬಸ್ತಾನೆ, ನಿಮ್ಮ ಅಪ್ಪ ಕರೀತಾ ಇದ್ದಾರೆ. ನಾನು ಏನಾಯ್ತು ಅಂತ ಓಡಿದ್ರೆ ನಾನು ಕೇಳ್ಕೊತಾರೆ, ಕಣ್ಣೀರು ಹಾಕ್ತಾರೆ. ಸ್ಯಾಚುರೇಷನ್ ಲೆವೆಲ್ಲು, ಉಸಿರಾಟದ ಲೆವೆಲ್ ತುಂಬ ಕಮ್ಮಿ ಇತ್ತು. 10 ಗಂಟೆ ಕರೆಕ್ಟಾಗಿ ಶಾರ್ಪು ನಮ್ಮ ಅಮ್ಮಂಗೆ ಕಾಲ್ ಬಂತು. ನಮ್ಮಪ್ಪ 10:15 ಒಟ್ಟಿಗೆ ತಿಂಡಿ ಮಾಡೋಣ ಅಂತ ಹೇಳಿದವರು ಕಾನ್ಷಿಯಸ್ನೆಸ್ ತಪ್ತಾರೆ. ದೇವರಿದ್ದಾರೆ, ನಾನು ಇಷ್ಟು ಮಾಡಿದ್ದೀನಿ, ದೇವ್ರ ಪಕ್ಕ ನನಗೆ ಅಟ್ಲೀಸ್ಟ್ ಒಳ್ಳೇದು ಮಾಡೇ ಮಾಡ್ತಾನೆ. ಕರೆಕ್ಟಾಗಿ ಎಕ್ಸಾಕ್ಟ್ 10:15 10:45 ಕಾಲ್, ನಿಮ್ಮಪ್ಪ ಇಲ್ಲ, ಅಪ್ಪ ಹೋದರು, ಅಪ್ಪ ಇಲ್ಲ ಅಂತ ಹೇಳ್ಬಿಟ್ರು. ನಿಮ್ಮ ಮೇಲಿನ ನೋಡು, ಆಶೀರ್ವಾದ ಮಾಡು, ನನ್ನ ಕೆಲಸ ಆಗಿದ ತಕ್ಷಣ ನಾನು ಬರ್ತೀನಿ ಒಟ್ಟಿಗೆ ಅಂತ. ನನಗೆ ನಮ್ಮ ಅಪ್ಪನ ಬಿಟ್ಟು ಇರೋಕ್ಕಾಗಲ್ಲ. ತುಂಬ ಹೇಳ್ತೀನಿ, ಅದು ಯಾರು ಏನು ಕಂಡುಬಿತ್ತೋ ಏನೋ ಗೊತ್ತಿಲ್ಲ, ದೇವ್ರು ಯಾಕೆ ಹಿಂಗೆ ಕೊಟ್ಟನೋ ನನಗೆ ಗೊತ್ತಿಲ್ಲ. ತುಂಬ ಒಳ್ಳೆ ಫ್ಯಾಮಿಲಿ ಆಗಿದ್ವಿ. ಯಾಕಂದರೆ ನನಗಿನ್ನ ಇವತ್ತಿಗೂ ನೆನಪು, ಸ್ಯಾಟರ್ಡೆ ನೈಟ್ ಬಂದರೆ ನಮ್ಮ ಫ್ಯಾಮಿಲಿ ಗ್ಯಾದರಿಂಗ್ ಟೈಮು. ಕೆಳಗೆ ಕೂತ್ಕೊಂಡು ಎಲ್ಲರೂ ತಿಂದು ಅಪ್ಪ ಕುಡಿದು ಒಳ್ಳೆ ರೀತಿಯಲ್ಲಿ ನಮ್ಮಪ್ಪ ಕುಡ್ದಾದ್ಮೇಲೂ ನಾನು ಮಲಗೋದ ತನಕ ನಮ್ಮಪ್ಪ ಮಲಗುತ್ತಿರಲಿಲ್ಲ. 3 ಗಂಟೆ 3:15 ತನಕ ಅವರೊಬ್ಬರೇ ಇದ್ದು ಟಿ ವಿಲೆಲ್ಲ ನೋಡಿ, ಮತ್ತು ಟಿ ವಿ ನ್ಯೂಸ್ ಎಲ್ಲ ನೋಡಿ ಆಮೇಲೆ ಮಲಗ್ತಿದ್ರು. ಸೊ ಇದೆಲ್ಲ ನೋಡಿದಾಗ ನೆನಪಾಗ್ತಿದ್ದು, ನಾವೆಲ್ಲ ಅಷ್ಟೊಂದು ಸರಿ ಆಚೆ ಹೋಗಿದ್ದೀವಿ. ಅಪ್ಪ ಒಳ್ಳೆಯ ಖುಷಿ ಗುಡ್ ನ್ಯೂಸ್ ಬಂತಂದರೆ ನಮ್ಮಪ್ಪ ನಮ್ಮನ್ನೆಲ್ಲ ಆಚೆ ಕರ್ಕೊಂಡೋಗಿ, ಮತ್ತು ಎವ್ರಿ ವೀಕೆಂಡು ಕಾರಲ್ಲಿ ನಾವು ಡ್ರೈವ್ಗೆ ಹೋಗ್ತೀವಿ. ಜಯನಗರ 4th ಬ್ಲಾಕು ಬಿಟ್ಟರೆ JP ನಗರ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಊಟಕ್ಕೆಲ್ಲ ಒಂದು ಒಳ್ಳೆ ಹೋಟ್ಲಿಗೆ ಹೋಗಿ ಮನೆಗೆ ಬರೋರು ಎವ್ರಿ ವೀಕ್ ಸರ್. ಅದಕ್ಕೆ ಇದೆಲ್ಲ ತುಂಬ ಮಿಸ್ ಮಾಡ್ತೀನಿ. ಇವಾಗ ಕಾರ್ ನೋಡಿದ್ರೆ ಹಿಂದೆ ಸೀಟಲ್ಲಿ ನಾನು ನಮ್ಮ ಅಣ್ಣ ಕೂತ್ಕೊತಿದ್ವಿ, ಮುಂದೆ ನಮ್ಮ ಅಪ್ಪ ಗಾಡಿ ಓಡಿಸ್ತಿದ್ರು. ನಮ್ಮಪ್ಪ ಹೋದ್ಮೇಲೆ ನಾನು ಎಲ್ಲಿ ಕೂತ್ಕೊತಿದ್ನೋ ಅದೇ ಸೀಟಲ್ಲಿ ಕೂತು ನಮ್ಮ ಅಣ್ಣನ ಫ್ರೆಂಡ್ಸ್ ಆ್ಯಕ್ಚುಲಿ ಬಂದು ಕಾರ್ನ ಸ್ಟಾರ್ಟ್ ಮಾಡಿ ಒಂದು ರೌಂಡ್ ಪೆಟ್ರೋಲ್ ಹಾಕ್ಸ್ಕೊಂಬರೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು. ಕಣ್ಣು ಮುಚ್ಚಿದ್ರು ಸರ್, ಕರೆಕ್ಟಾಗಿ ನಮ್ಮ ಅಪ್ಪ ಮುಂದೆ ಕೂರೋ ಸೇಮ್ ಡಿಟ್ಟೋ ಫೀಲಿಂಗ್ ಬಂತು. ನಮ್ಮಪ್ಪ ಹೋಗಿಲ್ಲ ಅನ್ನೋ ಥರ ಒಂದು ಫೀಲಿಂಗ್ ಬಂತು. ಬಟ್ ಕಂಡುಬಿಟ್ಟು ನೋಡ್ರೆ ನಮ್ಮ ಅಣ್ಣನ ಫ್ರೆಂಡ್ಸು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಯಾರೋ ಏನೋ ಎಲ್ಲಿಂದನೋ ಏನೋ ಒಂದು ಕಣ್ಣು ಬಿದ್ದುಬಿಡುತ್ತೆ ಅನಿಸುತ್ತೆ ಇದೆಲ್ಲ ಯೋಚನೆ ಮಾಡಿದಾಗ. ಯಾಕಂದರೆ ಎಷ್ಟು ಒಳ್ಳೆ ಚೆನ್ನಾಗಿ ಖುಷಿಯಲ್ಲಿ ಬದುಕ್ತಿದ್ವಿ. ಇವೊಂದು ಫೈನಾನ್ಷಿಯಲಿ ಡೌನ್, ನಮ್ಮಪ್ಪ ನನಗೆ ಯಾವತ್ತೂ ತೋರಿಸ್ಕೊಡ್ಲೂ ಇಲ್ಲ. ಸೊ ಇಷ್ಟು ಒಳ್ಳೆ ತಂದೆ ಇಟ್ಕೊಂಡಿದ್ದಾಗ ಯಾರೋ ಒಂದು ಕಡೆಯಿಂದ ಕಣ್ಣು ಹಾಕಿದ್ರು ಅಥವಾ ಏನೋ ಒಂದು ಕೆಟ್ಟದಾಯಿತು, ಯಾರೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಥರ ಏನೋ ಆಗಿರ್ಬೋದು. ಯಾಕಂದರೆ ನಾವು ಇಷ್ಟು ಒಳ್ಳೆ ಫ್ಯಾಮಿಲಿಯಿಂದ 6 ತಿಂಗಳು ಸಫರ್ ಇನ್ ಹಾಸ್ಪಿಟಲ್. ವಿತಿನ್ 1 ಡೇ ನಮ್ಮಪ್ಪ 8-10 ಸಾರಿ ಕ್ರಿಟಿಕಲ್ ಆಗಿದ್ದರು. ಒಂದು ಸಾರಿ ಕ್ರಿಟಿಕಲ್ ನಮ್ಮಪ್ಪ ಬರ್ತಾರೆ, ಬಟ್ ಎಲ್ಲ ನಮ್ಮಮ್ಮ ಕರೆಸ್ಕೊಂಡ್ರು ನಾನು ಹಾಸ್ಪಿಟ್ಲಿಗೆ ಬಾ ಅಂದ್ಬಿಟ್ಟು. ನಾನು ಬಂದೆ, ನಮ್ಮಪ್ಪ ಚೆನ್ನಾಗಿ ಉಸಿರಾಡಲಿಕ್ಕೆ ಆಗ್ತಿರಲಿಲ್ಲ, ಚೆನ್ನಾಗಿ ಎಂತೆಲ್ಲ ನಂಗೆ ನಕ್ಕೊಂಡು ಮಾತಾಡ್ತಿದ್ರು ಹಾಯ್ ಅಂತೆಲ್ಲ ಹೇಳಿ. ಆಮೇಲೆ ನಾನು ಸಡನ್ನಾಗಿ ನಾನು ಬೆಳಗ್ಗೆ 10:15 ನಮ್ಮ ಅಪ್ಪನ ತಂಗಿದ್ರು, ಹರೀಶ ಕಾನ್ಷಿಯಸ್ನೆಸ್ ತಪ್ಪದ, ಮೊದಲನೇ ಸರಿ ಕಾನ್ಷಿಯಸ್ನೆಸ್ ತಪ್ಪಿದ್ದು, ವೆಂಟಿಲೇಟ್ರ್ ಹಾಕ್ಬೋದು ಅಂತ ಕೇಳೋರು. ವೆಂಟಿಲೇಟ್ರ್ ಅಂದರೆ ಆಲ್ಮೋಸ್ಟ್ ಪೇಷಂಟ್ಗೆ 24 ಗಂಟೆ ಇದ್ದಾಗ ಹಾಕ್ತಾರೆ. ನಂಗೆ ಆವಾಗ ನಾನು ನಿದ್ದೆ ಮಾಡಿದ್ದು ಸರ್. ಆ್ಯಕ್ಚುಲಿ ನಾನು ಬೆಳಗ್ಗೆ 5-6 ಗಂಟೆಗೆ ಕೇರ್ ಬಾಯ್ ಬರ್ತಾನೆ, ನಾನು ನೆಲದಲ್ಲಿ ಹಾಸ್ಪಿಟ್ಲಲ್ಲಿ ನೆಲದಲ್ಲಿ ಮಲಗಿದ್ದೆ, ಆಚೆ ವಾರ್ಡ್ ಆಚೆ. ನಮ್ಮ ಅಪ್ಪನಿಗೆ ಏನೋ ಬೇಕಾದ್ರೆ ಇರ್ತೀನಿ ಅಂದ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲು ಅಂದರೆ ಕೂತ್ಕೊಳ್ಳೋಕ್ಕೆ ಚೇರ್ ಇರುತ್ತೆ, ಇಲ್ಲ ನೆಲ, ಎಷ್ಟೊಂದು ಜನ ನೆಲದಲ್ಲಿ ಮಲಗಿದ್ರು. ಏನಾಗುತ್ತೆ ನಮ್ಮ ಅಪ್ಪಂಗೆ ತಾನೆ, ನಾನು ನೆಲದಲ್ಲಿ ಮಲಗಿರೋ ಆಯ್ತು ಮಲಗಿದ್ದೆ. 4 ಗಂಟೆಗೆ ಮಲಗಿದವನು 5:15 ಕೇರ್ ಬಾಯ್ ಬಸ್ತಾನೆ, ನಿಮ್ಮ ಅಪ್ಪ ಕರೀತಾ ಇದ್ದಾರೆ. ನಾನು ಏನಾಯ್ತು ಅಂತ ಓಡಿದ್ರೆ ನಾನು ಕೇಳ್ಕೊತಾರೆ, ಕಣ್ಣೀರು ಹಾಕ್ತಾರೆ. ಕಣ್ಣೀರು ಬಂದ್ಬಿಟ್ಟೈತೆ, ಯಾಕೋ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ನಮ್ಮಪ್ಪ ಹಿಂಗೆ ಹಿಡಿದು ಮಾತಾಡಿರೋದು. ನನಗೇನು ಮಾಡೋಕ್ಕಂತ ಗೊತ್ತಾಗಲಿಲ್ಲ. ಸ್ಯಾಚುರೇಷನ್ ಲೆವೆಲ್ಲು, ಉಸಿರಾಟದ ಲೆವೆಲ್ ತುಂಬ ಕಮ್ಮಿ ಇತ್ತು. ಅವ್ರು ಭಾಳ ತೆಗೆದು ಇದನ್ನು ಇಟ್ಕೋ ಏನಾದರೆ ಇದನ್ನು ಇಟ್ಕೋ, ನಂದು ಬೇಡ ಭಾರ ಆಗ್ತಿ ಅಂತ ಹೇಳಿದ್ರು. ನಂಗೆ ಗೊತ್ತಾಯ್ತು ಸುಳ್ಳು ಹೇಳ್ತಾರೆ, ಮೋಸ್ಟ್ಲಿ ಕೊಡೋಕ್ಕಂತ ಇದ್ದ ಅಂದ್ಬಿಟ್ಟು ನನ್ನ ಕೈಗೆ ಹಾಕೋರು ಅವರೇ. ಹಾಕ್ಬಿಟ್ಟು ಅಳಬಾರ್ದು, ನೀನು ಏನಾದರೂ ಕ್ರಿಕೆಟ್ ಆಗಬೇಕು, ನಾನು ಮಾತು ಕೊಟ್ಟಿದ್ದೆ ಹಾಸ್ಪಿಟ್ಲಿಂದ ಆಚೆ ಬಂದು ಆಡಿಸ್ತೀನಿ, ನಾನು ಆಚೆ ಬಂದು ಆಡಿಸ್ತೀನಿ ಅಂತ ಅವಾಗಲೂ ಅವ್ರು ಹೇಳಿಲ್ಲ. ನಾನು ಹೋಗ್ತೇನೆ ಅಂತ ಡೈರೆಕ್ಟಾಗಿ ಹೇಳಿಲ್ಲ. ನಾನು ಆಚೆ ಬಂದು ಕ್ರಿಕೆಟ್ ಆಡಿಸ್ತೀನಿ ನಿನಗೆ, ಇವಾಗ 10th ಸ್ವಲ್ಪ ಓದೋದ ಮೇಲೆ ಫೋಕಸ್ ಮಾಡು, ಚೆನ್ನಾಗಿ ಓದು. ಯಾಕಂದರೆ ನೀನು ಕೆಟ್ಟ ಹೆಸರು ತಂದರೆ ಓದಿಲ್ಲ ಅಂದ್ಬಿಟ್ಟು ನಾನು ಯಾವತ್ತೂ ನಿನ್ನ ಜೊತೆ ಇರ್ತೀನಿ. ನಿಮ್ಮ ಅಮ್ಮನ ಅಥವಾ ಬೇರೆ ಯಾವ ಸ್ಕೂಲವ್ರು ನೀನು ಓದಿಲ್ಲ ಅಂತ ಹೇಳ್ಬೋದು, ಬಟ್ ನಾನು ಯಾವತ್ತೂ ಇರ್ತೀನಿ. ನೀನು ಓದು ಚೆನ್ನಾಗಿ, ಒಳ್ಳೆ ಹೆಸರು ತೆಗಿ, ಕ್ರಿಕೆಟ್ ನಾನೇ ಆಡಿಸ್ತೀನಿ, ನಾನೇ ಆಚೆ ಬರ್ತೀನಿ. ನಮ್ಮ ಅಪ್ಪನ ಹತ್ರ ಕಾಂಟ್ಯಾಕ್ಟ್ಸ್ ಇತ್ತು ಸರ್, ಅಂದರೆ ಆ್ಯಕ್ಟ್ರ್ ಅಲ್ವಾ, ನಾನು ಬಂದು ಆಡಿಸ್ತೀನಿ ನಿನ್ಗೆ ಒಳ್ಳೆ ರೀತಿಯಲ್ಲಿ, ನೀನೇನು ಟೆನ್ಷನ್ ತಗೋಬೇಡ. ನಾನು ಆ್ಯಕ್ಚುಲಿ ಆ ವರ್ಷ ಕ್ರಿಕೆಟ್ ಬಿಟ್ಟಿದ್ದಂದರೆ 2 ಕಾರಣ. ಒಂದು, ನಾನು ಸ್ಟಡೀಸಲ್ಲಿ ತುಂಬ ಲೋ ಹೋಗ್ಬಿಟ್ಟಿದ್ದೆ. ನಮ್ಮ ಅಪ್ಪ ಹಿಂಗಾಯ್ತು ಅಂದ್ಬಿಟ್ಟು ನಾನು ಸಖತ್ತಾಗಿ ಬೇಜಾರಾಗ್ಬಿಟ್ಟಿದ್ದೆ. ನಾನು ಖುದ್ದು ನಂಗೆ ಯಾರೂ ಬೇಡ, ನಮ್ಮ ಅಪ್ಪ ಸರಿ ಆಗಬೇಕು,
ಕಾಲೇನೋದು ಓದ್ಕೊಂಡು ನಮ್ಮಪ್ಪ ಕರೆಕ್ಟ್ ಆಗಬೇಕು. ನಾನು ಡಿಪ್ರೆಷನ್ ಥರದ್ದು ಹೋಗ್ಬಿಟ್ಟಿದ್ದೆ, ಓದ್ಮೇಲೆ ಫೋಕಸ್ ಇಲ್ಲ, ಕ್ರಿಕೆಟು ತುಂಬ ಬ್ಯಾಡ್ ಪರ್ಫಾರ್ಮೆನ್ಸ್ ಬಂದುಬಿಡ್ತು. ನಮ್ಮಪ್ಪ ಅವು ಕರೆಕ್ಟಾಗಿ ಹಾಸ್ಪಿಟ್ಲಿಗೆ ಸೇರಿಕೊಂಡ್ರು. ನಮ್ಮಮ್ಮ ಕೆಲಸದಿಂದ ಬರೋದು 5:30 6 ಗಂಟೆ. ನಮ್ಮ ಅಣ್ಣ ನೈಟ್ ಶಿಫ್ಟ್ ಹೋಗ್ತಾನೆ, ಅವ್ನು ಕೆಲ್ಸಕ್ಕೆ ಹೋಗ್ತಾನೆ. ಯಾರಾದರೂ ಒಬ್ರು ನೋಡ್ಕೋಬೇಕಲ್ಲ. ಕೇರ್ ಬಾಯ್ ಅಂದರೆ ಫೈನಾನ್ಷಿಯಲಿ ಡೌನ್ ಇದ್ವಿ, ಯಾರೋ ಒಬ್ಬರು ನೋಡ್ಕೋಬೇಕು. ನಾನು ಬೆಳಗ್ಗೆ ಕ್ರಿಕೆಟ್ ಬಿಟ್ಟೆ, ನಮ್ಮ ಅಪ್ಪಂಗೋಸ್ಕರ, ಓದೋದಕ್ಕೋಸ್ಕರ ಕ್ರಿಕೆಟ್ ಬಿಟ್ಟೆ. ತಂದೆ ನೋಡಿಕೊಂಡೆ 6 ತಿಂಗಳು. ನಮ್ಮಪ್ಪ ಇಷ್ಟೊಂದು ಸರಿ ನಾನು ಬೈದಾಗ, ಅವನೇನೇ ಆಗಿರಲಿ, ಅವ್ನು ಇಷ್ಟು ಚಿಕ್ಕ ವಯಸ್ಸಿಗೆ 9th 10th 8th ಹುಡುಗ ನನಗೆ ಬಂದು ಇಷ್ಟು ದೊಡ್ಡ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫೈಲ್ ತಂದು ಕೊಡ್ತಾನೆ, ಫೈಲ್ ಸಬ್ಮಿಟ್ ಮಾಡ್ತಾನೆ, ರಿಪೋರ್ಟ್ ತರ್ತಾನೆ, ಊಟ ತಂದು ಕೊಡ್ತಾನೆ, ಚೆನ್ನಾಗಿ ನೋಡ್ಕೊತಾನೆ, ನಾನು ಒಟ್ಟಿಗೆ ಕೈ ಹಿಡ್ಕೊಂಡು ಕೂತಿರ್ತಾನೆ ಅಂದರೆ ದೊಡ್ಡದು ಅವನಿಗೆ. ಇಷ್ಟು ಚಿಕ್ಕ ವಯಸ್ಸಿಗೆ ಅವ್ನು ದೊಡ್ಡವನು. ಏನೂ ನಾವು ಯಾರೂ ಅವ್ನಿಗೆ ಮಾತಾಡೋಕ್ಕಾಗಲ್ಲ. ನನಗೋಸ್ಕರ ಅವ್ನು ಕ್ರಿಕೆಟ್ ಬಿಟ್ಟಿದ್ದಾನೆ ಹಾಗೆ ಅಂತೆಲ್ಲ ಎಷ್ಟೋ ಸಪೋರ್ಟ್ ಮಾಡಿ ಲಾಸ್ಟ್ ಅದೇ ಬೆಳಗ್ಗೆ 5:30ಗೆ ಹೇಳ್ತಿದ್ರು, ಏನಾದರೂ ಕ್ರಿಕೆಟ್ರ್ ಆಗಬೇಕು ಕನಸು ನನಗೆ ಪ್ರಾಮಿಸ್ ಮಾಡಿದ್ದೆ ನೀನು. ಒಂದು ಸರಿ ನಂದು ನಮ್ಮ ಅಮ್ಮನ ಜಗಳ ಆಗೋಯ್ತು, ನಾನು ಕ್ರಿಕೆಟ್ ಬಿಟ್ಟು ನನ್ನ ಕಣ್ಣಲ್ಲಿ ನೀರು ಹಾಕ್ಕೊಂಡು ನಾನು ಮನೆ ಬಿಟ್ಟು ಹೋಗ್ತೀನಿ, ನಂಗೆ ಕ್ರಿಕೆಟ್ ಬೇಕು, ನಂಗೆ ಆಗಲ್ಲ ಅಂತ ಹೇಳ್ಕೊಂಡೆ. ಅಪ್ಪ ನನ್ನ ಮಾತು ಕೇಳು, ಇವಾಗ ಅಷ್ಟೇ, ಇನ್ನು 6 ತಿಂಗಳು ನಾನು ಕಣ್ಣು ಮುಚ್ಕೊಂಡು ಹೋಗೋಷ್ಟಲ್ಲಿ ಹೋಗುತ್ತೆ, ಓದು, ನನಗೆ ಪ್ರಾಮಿಸ್ ಮಾಡಿ ನೀನು. ಅದಾದಮೇಲೆ ನಾನು ಪ್ರಾಮಿಸ್ ಮಾಡ್ತೀನಿ ನೀನು ಕ್ರಿಕೆಟ್ ಆಡಿಸ್ತೀನಿ, ನೀನು ನನಗೆ ಪ್ರಾಮಿಸ್ ಮಾಡು, ನೀನು ದೇಶಕ್ಕೆ ಆಡಬೇಕು, ಕ್ರಿಕೆಟ್ರ್ ಆಗಬೇಕು, ಮನಸ್ಸು ಹಾಕಿ ಆಡಬೇಕು, ಯಾವತ್ತಿದ್ರು ನಾನು ಇರ್ತೀನಿ ಅಂತ. ಅವತ್ತು ಒಂದು ಸರಿ ಪ್ರಾಮಿಸ್ ತೊಗೊಂಡಿದ್ರು. ಈ ಥರದ ಜಗಳ ಆದಾಗ ಅದೇ ಸೇಮ್ ಮಾತಾಡಿದ್ರು ಹಾಸ್ಪಿಟ್ಲಲ್ಲಿ ICUದಲ್ಲಿ ಬೆಳಗ್ಗೆ 5:30ಗೆ, ನೀನು ಕ್ರಿಕೆಟ್ ಆಗಬೇಕು, ಏನೇ ಆದರೂ ಡೌನ್ ಆಗೋಂಗಿಲ್ಲ, ದೇಶಕ್ಕೆ ಆಡಬೇಕು. ಎಷ್ಟೊಂದು ಜನ ನಮ್ಮಮ್ಮ ಒಂದು ಸರಿ ಹೇಳಿದರು, ನೋಡಿ ಆಲ್ರೆಡಿ ನಾವು ಫೈನಾನ್ಷಿಯಲಿ ಡೌನ್ ಇದ್ದೀವಿ, ಒಂದು ಮ್ಯಾಚಿಗೆ 750-800 ರೂಪಾಯಿ ತೊಗೊತಾರೆ, ವರ್ಷಕ್ಕೆ 25-30 ಸಾವಿರ ಕ್ರಿಕೆಟ್ ಫೀಸ್ ಹೋಗುತ್ತೆ, ಎಲ್ಲಿಂದ ತರೋಣ, ಹೆಂಗೆ ಆಡ್ಸೋಣ. ಅವಾಗ ಜೈಸ್ವಾಲ್ ಅಂತ ಇವಾಗ ಇದ್ದಾನೆ ಇಂಡಿಯನ್ ಕ್ರಿಕೆಟ್ ಟೀಮ್, ಪಾನಿಪುರಿ ಮಾರಿ ಆಡಿದವನು, ಅವರೆಲ್ಲ ಆಡ್ಬೋದು. MS ಧೋನಿನೂ ಕಷ್ಟಪಟ್ಟು ಆಡಿದ್ದಾನೆ, ವಿರಾಟ್ ಕೊಹ್ಲಿ ತಂದೆ ತೀರ್ಕೊಂಡಾಗ ಆಡಿದ್ದಾನೆ. ನನ್ನ ಮಗ ಯಾಕೆ ಆಡಬಾರ್ದು? ಅವ್ನು ಆಡ್ತಾನೆ, ನೀವು ಯಾರೇನಂದ್ರು ನನ್ನ ಮಗ ಆಡ್ತಾನೆ, ನನಗೆ ಗೊತ್ತಿಲ್ಲ, ಅವ್ನು ಆಡಬೇಕು. ಇವಾಗ 10th ಏನೋ ನೀನು ಹಿಂಗೆ ಹೇಳಿದೆ ಓದೋದಕ್ಕೆ ವಿಷಯ, ಅದಕ್ಕೆ ನಾನು ಓದಕ್ಕೆ ಅಂದ್ಬಿಟ್ಟು ಅವ್ನು ಬಿಡಿಸಿದ್ದೀನಿ. ಅದನ್ನು ಬಿಟ್ಟು 11th ಅವ್ನು ಸ್ಟಾರ್ಟ್ ಮಾಡಬೇಕು, ಅವ್ನು ಕ್ರಿಕೆಟರ್ ಆಗಬೇಕಂತ ಈ ವಿಷಯಕ್ಕೂ ಹೇಳಿದ್ರು ನಮ್ಮಪ್ಪ. ಫೈನಾನ್ಷಿಯಲಿ ಬಗ್ಗೆ ಮಾತಾಡೋದು, ಏನೇ ಆಗಲಿ ಬೇಜಾರಿಲ್ಲ, ನನ್ನ ಮಗ ಕ್ರಿಕೆಟರ್ ಆಗಬೇಕು, ಅವ್ನು ಆಡ್ಬೇಕು, ನಾನು ನೋಡಬೇಕು ಅಂತ ಹೇಳ್ತಿದ್ರು. ನಾನು ಒಳ್ಳೆ ಒಂದು ರೀತಿಯಲ್ಲಿ ನಮ್ಮಪ್ಪ ಅವಾಗ ಕನಸು ಕಟ್ಕೊಂಡಿದ್ರು, ನಾನು ಸೆಂಚುರಿ ಹೊಡಿತೀನಿ ಒಂದು ಇಂಡಿಯನ್ ಮ್ಯಾಚಲ್ಲಿ. ನಮ್ಮಪ್ಪ ವೈಟ್ ಆ್ಯಂಡ್ ವೈಟ್ ಬಟ್ಟೆ ಹಾಕ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕೊಂಡು ಬರ್ತಾರೆ. ಪೆವಿಲಿಯನ್ ಮೇಲೆ ಆದರೆ ಎಲ್ಲ ಹೀರೋಸ್ ಶಾರುಖ್ ಖಾನ್ ಅವ್ರು ಕೂತ್ಕೊಳ್ಳೋ ಜಾಗ ನಾನು ಕೂತ್ಕೊಂಡು ಪೆಗ್ ಹಾಕ್ತೀನಿ, ಖುಷಿಯಾಗಿ ಬಾಲ್ ಬಂದು ಈ ಕಡೆ ಬೀಳುತ್ತೆ, ನಾನು ಸ್ವಲ್ಪ ಖುಷಿಯಾಗಿ ನೀನು ನೋಡ್ತೀನಿ, ಚೇರ್ ಮಾಡ್ತೀನಿ ಅಂತ ನನಗೆ ಕನಸು ತೋರಿಸಿದವ್ರು. ಈ ಥರ ನಾನು ಡೌನ್ ಆದಾಗಲ್ಲ, ನೋಡಿ ಈ ಥರ ಆಗ್ಬೋದು, ನೀನು ಆಡು, ನಾನು ಇರ್ತೀನಿ ನೀನು ಒಟ್ಟಿಗೆ ತಲೆ ಹೇಳಿ. ಕೊನೆಯದಾಗಿ ಸಹ ಹೇಳ್ತಿರು, ಏನಾಗಲಿ ಡೌನ್ ಆಗಬೇಡ, ಆಡು, ಪ್ರಯತ್ನ ಪಡು, ಇನ್ನೇನೇ ಆಗಲಿ ಕ್ರಿಕೆಟ್ರ್ ಮಾತ್ರ ಬೇಡಬೇಡ, ನಿನ್ಗೆ ಅದ್ರ ಮೇಲೆ ಫೋಕಸ್ ಇದೆ, ನೀನು ಚೆನ್ನಾಗಿ ದೇವರು ಪೂಜೆ ಎಲ್ಲ ಮಾಡ್ತೀಯ, ದೈವ ಬಲ ದೇವ್ರ ಬಲ ಎರಡಕ್ಕೂ ನಾನು ಮಾಡಿರೋದನ್ನು ನಾನು ನಿನ್ನಲ್ಲಿ ಕಾಣ್ತಾ ಇದ್ದೀನಿ, ದೇವ್ರದ್ದು ಎಲ್ಲ ಪೂಜೆ ಮಾಡ್ತೀಯ, ಮಾಡು, ದೇವ್ರು ಒಳ್ಳೇದು ಮಾಡ್ತಾರೆ, ಕ್ರಿಕೆಟ್ ಮಾತ್ರ ಬಿಡಬೇಡ ಅಂತ ICUಲಿ ಕಣ್ಣೀರು ಹಾಕೊಂಡು ಹೇಳಿದವರು. ನಾನು ಆಚೆ ಬಂದು ಆಡಿಸಿ ನಂದವರು. ಆಮೇಲೆ ನಾನು ನೀನು ಇಲ್ಲೇ ಅಂತಕ್ಕಿದ್ದೆ ಫಸ್ಟ್ ಇದೆಲ್ಲ ಮಾತಾಡಿದ್ರು. ಸಡನ್ನಾಗಿ ನೋಡ್ಬಿಟ್ಟು ಇಲ್ಲೇ ಅಂತಕ್ಕಿದ್ದೆ ನೀನು, ಬೆಳಗ್ಗೆ ಟೈಮ್ ಏನು 5:30, ಎಂತಕ್ಕೆ ಮನೇಲಿಲ್ಲ ಅಂತ ಬೈದರು. ನಿನ್ಗೆ ಹುಷಾರು, ನಂದು ಬಿಡು, ನೀನು ಚಿಕ್ಕವನ ಥರ ಇರಬೇಕು, ಮನೆಗೆ ಹೋಗಿ ಇವಾಗ ಅಂದರೆ ನಿನ್ಗೆ ಹುಷಾರಿದ್ದಪ್ಪ, ನಾವು ಹೋಗಲ್ಲ ಅಂದ. ನೋಡು ನನ್ನ ಮಾತು ಕೇಳು, ಮನೆಗೆ ಹೋಗು, ಆರಾಮಾಗಿ ನೀನು ನಿದ್ದೆ ಮಾಡಿಲ್ಲ, ಇಲ್ಲಿ ನಿದ್ದೆ ಬರಲ್ಲ ನಂಗೆ ಗೊತ್ತು, ಗೌರ್ಮೆಂಟ್ ಹಾಸ್ಪಿಟ್ಲು ಬೇಡ, ಸೊಳ್ಳೆ ಕಚ್ಚುತ್ತೆ, ಮನೆಗೆ ಹೋಗಿ ಮಲ್ಕೋ, 10 ಗಂಟೆ 10:30 ನಾನೇ ಫೋನ್ ಹಾಕ್ತೀನಿ ಖುದ್ದು, ನೀ ಇಲ್ಲಿ ಬಾ, ತಿಂಡಿ ಇಬ್ಬರು ಒಟ್ಟಿಗೆ ಮಾಡೋಣ, ಇವತ್ತು ಬೇರೆ ಥರ್ಸ್ಡೇ, ಒಳ್ಳೆ ಇಲ್ಲಿ ಚೆನ್ನಾಗಿ ಪಲಾವ್ ಗಿಲಾವ್ ಮಾಡ್ತಾರೆ, ಇಬ್ಬರು ತರೋಣ, ನೀನು ತಿನ್ನು ನಾನು ತಿಂತೀನಿ, ಮನೆಗೆ ಹೋಗೋದ್ಬಿಟ್ಟು ನಂಗೆ ಕನ್ವಿನ್ಸ್ ಮಾಡಿದ್ರು. ನಾನು ಸಹ ಮೆಲ್ಟ್ ಆದ, ಮನೆಗೆ ಬಂದೆ. 10 ಗಂಟೆ ಕರೆಕ್ಟಾಗಿ ಶಾರ್ಪು ನಮ್ಮಮ್ಮಂಗೆ ಕಾಲ್ ಬಂತು, 10 ಗಂಟೆಗೆ ಎಕ್ಸಾಕ್ಟ್ 10-10:30, ಹರೀಶ ಕಾನ್ಷಿಯಸ್ನೆಸ್ ತಪ್ಪದ ಅಂತ ನಮ್ಮ ಅತ್ತೆಯವ್ರಿಗೆ. ನಮ್ಮಪ್ಪ 10:30ಗೆ ಒಟ್ಟಿಗೆ ತಿಂಡಿ ಮಾಡೋದಂತ ಹೇಳಿದವರು ಕಾನ್ಷಿಯಸ್ನೆಸ್ ತಪ್ತಾರೆ. ನಮ್ಮಮ್ಮ ಹೊಡ್ತಾರೆ. ನಾನು ನಿದ್ದೆಲ್ಲಿದ್ದವನು, ನಮ್ಮಮ್ಮ ನನ್ನ ರೂಮಲ್ಲಿದ್ದರು, ರೆಡಿ ಆಗ್ತಿದ್ರು, ದೇವ್ರಿಗೆಲ್ಲ ದೀಪ ಹಚ್ಬಿಟ್ಟು ಹೋಗೋಣ ಅಂತ ಹೇಳಿದ್ದಾರೆ. ಅಷ್ಟೊತ್ತರಲ್ಲಿ ನಮ್ಮಪ್ಪ 6 ತಿಂಗಳು ಹಾಸ್ಪಿಟಲಿದ್ದಾಗ ಪ್ರತಿದಿನ ತಲೆ ಸ್ನಾನ ಮಾಡಿ ದೀಪ ಹಚ್ಚಿದವ್ನು ನಾನು ಖುದ್ದಾಗಿ, ನಮ್ಮ ತಂದೆಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಹಚ್ಚಿದವ್ನು ನಾನು ದೀಪ. ನನಗೆ ಅದಕ್ಕೆ ನನಗೆ ಕಾನ್ಫಿಡೆನ್ಸ್ ಇದ್ದು, ದೇವರಿದ್ದಾರೆ, ನಾನು ಇಷ್ಟು ಮಾಡಿದ್ದೀನಿ, ದೇವ್ರ ಪಕ್ಕ ನನಗೆ ಅಟ್ಲೀಸ್ಟ್ ಒಳ್ಳೇದು ಮಾಡೇ ಮಾಡ್ತಾನೆ. ನನಗೆ ನಮ್ಮಪ್ಪನ ಅಟ್ಲೀಸ್ಟ್ ಕರುಣೆ ಆದರೂ ತೋರಿಸಿ ನಮ್ಮಪ್ಪ ನನಗೆ ಎಲ್ಲ ಒಳ್ಳೇದು ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ. ನಮ್ಮಮ್ಮ ಹೊರಡ್ತಾರೆ ಕ್ಯಾಬ್ ಮಾಡಿಕೊಂಡು, ನಾನು ಡಿಸ್ಟರ್ಬ್ ಆಗಿ ಹೋಗ್ತೀನಿ ಫುಲ್ಲು. ಕಾನ್ಷಿಯಸ್ ನಮ್ಮಪ್ಪ ಇವತ್ತಿನ ತನಕ ಒಂದು ಸರಿ ಯಾವುದೇ ವಿಷಯಕ್ಕೆ ತಪ್ಪಿಲ್ಲ ಸರ್, ಒಂದು ಸರಿ ತಲೆ ಸುತ್ತ ಬಿದ್ದವರಲ್ಲ, ಒಳ್ಳೆ ಫಿಸಿಕಲಿ ವೆಲ್ ಟ್ರೈನ್ ಮೆಂಟಲಿ ಇದ್ದರು. ನಾನು ಡಿಸ್ಟರ್ಬ್ ಆಗಿ ಹೋಗ್ತೀನಿ, ಸ್ನಾನ ಮಾಡ್ತೀನಿ, ನಮ್ಮ ಅಣ್ಣ ಸಹ ಮನೇಲಿ ಇರ್ತಾರೆ, ನಮ್ಮ ಅಣ್ಣನ ಫ್ರೆಂಡ್ಸ್ ಇರ್ತಾರೆ ಫುಲ್ ಕ್ಲೋಸು. ನಾನು ಹೋಗಿ ದೇವರ ಹತ್ರ ಕೈ ನೀ ಮೇಲೆ ಕೂತ್ಕೊಂಡು ಬೇಡ್ತೀನಿ. ನಮ್ಮ ಮನೇಲಿ ಉಡುಪಿ ಕೃಷ್ಣ ಫೋಟೋ ಉಂಟು,
ಹೆಂಗಾನ ನಮ್ಮ ಅಪ್ಪನ ಇದರಿಂದ ಆಚೆ ತಂದುಕೊಡು, ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ಬೇಡ್ಕೊತೀನಿ. ನಮ್ಮಮ್ಮ ಹೊಡ್ತಾರೆ. ನನ್ನ ಫ್ರೆಂಡ್ ಒಬ್ಬ ಬೆಸ್ಟ್ ಫ್ರೆಂಡ್ ಇರ್ತಾನೆ, ಅವ್ನ ಮನೆಗೆ ಹೋಗ್ತೀನಿ. ಹೊರಡೋಣ, ಅವ್ನು ಸ್ಕೂಲಲ್ಲಿ ಇರ್ತಾನೆ. ಸ್ಕೂಲ್ಗೆ ಹೋಗ್ತೀನಿ ಅಂತ ನೋಡ್ರೆ ಅವ್ನು ಬಂದಿಲ್ಲ, ಅವ್ರು ರಜಾ. ಅವ್ನು ಪ್ರೀವಿಯಸ್ ಡೇ ಹೇಳ್ತಾನೆ, ಮಚ್ಚ ನಾನು ನಾಳೆ ಸ್ಕೂಲ್ಗೆ ಹೋಗೋಲ್ಲ, ಬೆಳಗ್ಗೆ ನಾವು ಹೋಗೋಣ ನಿಮ್ಮ ಅಪ್ಪನ ಹತ್ರ, ನಾನು ಬರ್ತೀನಿ ಅಂತ ಹೇಳಿದ್ದ. ಅವ್ನ ಮನೆಗೆ ಹೋಗ್ತೀನಿ. ದಾರಿ ನಮ್ಮಮ್ಮ 10:30 ಕರೆಕ್ಟಾಗಿ ಎಕ್ಸಾಕ್ಟ್ 10:30 10:45 ಕಾಲ್, ನಿಮ್ಮಪ್ಪ ಇಲ್ಲ. ಏನು ಮಾತಾಡ್ತಾಯ್ಯಾ, ಹಿಂಗೇನು ತಲೆ ಹುಚ್ಚ, ಈ ಥರ ಎಲ್ಲ ಮಾತಾಡಬಾರ್ದು ಅಂತ ಹೇಳ್ತೀನಿ. ಇಲ್ಲ, ನಮ್ಮಪ್ಪ ಅಮ್ಮ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಂಗೆ ಡೌಟ್ ಹೊಡೀತು. ನಂಗೆ ಕಿವಿ ಬಿಲೀವ್ ಮಾಡೋಕ್ಕಾಗ್ತಿಲ್ಲ, ನಮ್ಮ ತಂದೆ ಹೋದ್ರು ಅಂದ್ಬಿಟ್ಟು. ಅಪ್ಪ ಹೋದರು, ಅಪ್ಪ ಇಲ್ಲ ಅಂತ ಹೇಳ್ಬಿಟ್ರು. ನಾನು ಏನು ಮಾತಾಡ್ತಾಯ್ಯ, ಇಷ್ಟು ದೀಪ ಹಚ್ಚಿನಿ, ಇಷ್ಟು ದೇವರು ಪ್ರಶ್ನೆ ಹಾಕಿದ್ವಿ ನಾವು ದೈವದ ಹತ್ರ. ಹೇಳಿದರು ನನ್ನ ಗಂಧ ಇಡು, ಅವರು ಕಲ್ಲುಟಿ ಬಿಟ್ಕೊಡಲ್ಲ ಅಂತ ದೈವದೆಲ್ಲ ಹೇಳಿದರು. ನಾನು ಸಹ ಅಷ್ಟು ಕಾನ್ಫಿಡೆನ್ಸಲ್ಲಿ ಇದ್ದವನು ಒಂದು ಸರಿ ಕುಗ್ಗೋಗ್ತೀನಿ. ನಮ್ಮ ತಂದೆಗೆ ಹೆಂಗಾಯಿತು. ನಮ್ಮ ತಂದೆ ನಾನು ಬೇಕಂತ ನಮ್ಮಮ್ಮ ಏನೋ ನಾನು ಬರಬೇಕಂತ ಏನೋ ಹಿಂಗೆ ಹೇಳೋಲ್ಲ ನಮ್ಮಮ್ಮ. ಬಟ್ ನಮ್ಮಮ್ಮ ಹೇಳ್ತಾರೆ, ನಮ್ಮ ಅಪ್ಪನಿಗೆ ಫೋನ್ ಹಾಕ್ತೀನಿ, ನಮ್ಮ ಅಪ್ಪ ಫೋನ್ ಆಗ್ತಲ್ಲ. ನನಗೆ ಅಲ್ಲಿ ಭಯ ಸ್ಟಾರ್ಟ್ ಆಗುತ್ತೆ. ನನ್ನ ಫ್ರೆಂಡ್ ಹತ್ರ ಹೋಗ್ತೀನಿ, ಅಳ್ಕೊತೀನಿ. ಅವ್ನು ಏನಾಯಿತು ಅಂತ ಕೇಳ್ತಾನೆ. ನಾನು ಅಪ್ಪ ಹೋದ್ರು ಕಣೋ ಅಂತ. ನಾವು ಅವ್ನ ಗಾಡೀಲಿ ಖುದ್ದು ಹೋಗ್ತೀವಿ. ನಿಮ್ಮ ಇಡ್ಲಲ್ಲಿ ಸಹ ನಾವೆಲ್ಲೂ ನಿಲ್ಲಿಸಲ್ಲ, ಸೀದಾ ಹಾಸ್ಪಿಟ್ಲಿಗೆ ಬಿಡ್ತೀನಿ. ಮೀಡಿಯಾ ಅವರೆಲ್ಲ ಆಲ್ರೆಡಿ ಇದ್ದಾರೆ ಎಲ್ಲ. ಅಲ್ಲಿ ಎಷ್ಟೊಂದು ಜನ ವರ್ಕರ್ಸ್ ನಮ್ಮ ಅಪ್ಪಂಗೆ ತುಂಬ ಚೆನ್ನಾಗಿ ನೋಡ್ಕೊಟ್ಟವರು. ಒಬ್ರು ಆಂಟಿ ಇದ್ದರು, ತುಳು ಮಾತಾಡೋರು, ಅವ್ರು ಸಹ ಬರ್ತಾರೆ. ನಮ್ಮಮ್ಮ ಆಲ್ರೆಡಿ ಅಳ್ಕೊಂಡು ಫುಲ್ ಕಣ್ಣೆಲ್ಲ ರೆಡ್ಡು. ನಾನು ನೋಡ್ತೀನಿ, ನನಗೆ ಅರ್ಥ ಆಗ್ತಿಲ್ಲ ಏನಾಗ್ತದೆ ಅಂದ್ಬಿಟ್ಟು. ನಾನು ಓಡೋಗ್ತೀನಿ. ನಮ್ಮ ಕಸಿನ್ ಬ್ರದರ್ ಒಬ್ರು ಇರ್ತಾರೆ, ಹೋಗಿ ತಪ್ಕೊತೀನಿ. ನನಗೆ ಅರ್ಥ ಆಗ್ತಿಲ್ಲ, ಅವ್ರು ಬಂದು ತಪ್ಕೊಂಡ್ರು. ಯಾಕೆ ಏನಾಯ್ತು, ನಮ್ಮ ಅಪ್ಪಂಗೆ ಏನೋ ಆಯ್ತಾ? ನಮ್ಮಮ್ಮ ಹೇಳಿದ್ರು ನಿಜ. ಒಳಗೆ ಹೋಗಿ ನೋಡ್ತೀನಿ, ನಮ್ಮಪ್ಪ ಹೆಂಗೆ ಮಾತಾಡಿದ್ರು ಅದೇ ರೀತಿಯಲ್ಲಿದ್ದರು, ಬಟ್ ಕಣ್ಣು ಮುಚ್ಚಿದ್ರು ಅಷ್ಟೇ. ಹೋಗಿ ಎಬ್ಬಸ್ತೀನಿ, ಅಪ್ಪ ಅಂತ ಕೇಳ್ತೀನಿ. ಸ್ಯಾಚುರೇಷನ್ ನೋಡ್ತೀನಿ, ಲೈನ್ ಸ್ಟ್ರೇಟ್ ಉಂಟು. ಸ್ಯಾಚುರೇಷನ್ ಎಲ್ಲ ತೆಗೆದಿರು. ಬಟ್ಟೆ ಹೇಗಿತ್ತು ಹಾಗಿತ್ತು. ನಾನು ಪ್ರೀವಿಯಸ್ ನೈಟು ನಮ್ಮಪ್ಪ ಹೀಗೆ ಸೀರಿಯಸ್ ಆದಾಗ ಗಂಧ ಇತ್ತು, ನಾನು ಹೇಳಿದ್ನಲ್ಲ ಕಲ್ಲುಟ್ಟಿದ್ದು ಗಂಧ ಇಡು, ದೈವ ನಡೆಸ್ಕೊಡ್ತದೆ ಅಂತ. ಗಂಧ ಇಲ್ಲಿಟ್ಟಿದ್ದು ಹಾಗೆ ಉಂಟು, ಮಾರ್ಕ್ ಎಲ್ಲ ಉಂಟು. ದೇವ್ರದ್ದು ಗಂಧ ಉಂಟು, ಕುಂಕುಮ ಉಂಟು, ಮಂತ್ರಾಕ್ಷತೆ ಎಲ್ಲ ಇಟ್ಟಿದ್ವಿ, ಎಲ್ಲ ಇಟ್ಟಿದ್ವಿ. ನಮ್ಮಪ್ಪನ ಅಲ್ಲಾಡ್ತಾ ಇಲ್ಲ, ಅಂದರೆ ಎದ್ದೇಳ್ತಾ ಇಲ್ಲ. ಕುಗ್ಗೋಗ್ತೀನಿ ನಾನು, ಅಲ್ಲೇ ಕೂತ್ಕೊಂಡ್ಬಿಡ್ತೀನಿ ನಾನು. ನಮ್ಮ ಅಣ್ಣ ಬಂದು ನಮ್ಮ ಕಸಿನ್ ಅಣ್ಣ ಬಂದು ಜಲ ಹಾಕು ಬಾಯಿಗೆ ಅಂತ. ಏನಕ್ಕೆ ಹೆಂಗೆ ಹಾಕ್ಲಿ ನನ್ನ ತಂದೆಗೆ? ನನ್ನ ತಂದೆ ನನಗೆ ಊಟದಲ್ಲಿ ಏನೋ ತಪ್ಪಿದಾಗ, ಅಂದರೆ ಕೆಮ್ಮು ಬಂದಾಗ ನನಗೆ ಖುದ್ದು ನೀರು ಕೊಟ್ಟರು ತಂದೆ. ಇವತ್ತು ಬಾಯಿಗೆ ಹೆಂಗೆ ಹಾಕ್ಲಿ ನಾನು, ಯಾಕೆ ಇಲ್ಲ ಹಾಕ್ಲಿ ನೀರಂತ ತುಂಬ ಕುಗ್ಗೋಗ್ತೀನಿ. ಅದಾದಮೇಲೆ ಎಷ್ಟೊಂದು ಜನರು ಬರ್ತಾರೆ, ಮಾತಾಡಿಸ್ತಾರೆ. ನಾನು ಎಲ್ಲರೂ ದೂರ ಮಾಡಿಬಿಡ್ತೀನಿ. ನನಗೆ ಬೇಡ, ನನಗೆ ನಮ್ಮ ಅಪ್ಪ ಬೇಕು, ಎಬ್ಬಿಸ್ಕೊಡಿ ಅಂತ. ಕೇರ್ ಬಾಯು ನಾನು ಪ್ರೀವಿಯಸ್ ನೈಟ್ ಹತ್ತಿರ್ತೀನಿ. ಅಪ್ಪ ಹಿಂಗೆ ಕ್ರಿಟಿಕಲ್ ಇದ್ದಾರೆ, ಅವನೇ ನಾನು ಇದೇನು ತಾನೇ ನೋಡ್ಕೊತೀನಿ ನಾನು. ಅವ್ನು ಬಂದು ತಪ್ಕೊತಾನೆ. ಎಲ್ಲರೂ ಬಾಡಿ ಡಿಸ್ಚಾರ್ಜ್, ನಮ್ಮ ಅಣ್ಣ ಕರೆಕ್ಟ್ ಟೈಮಿಗೆ ಬರ್ತಾನೆ, ಎಲ್ಲ ಫಾರ್ಮಾಲಿಟೀಸ್ ಮಾಡ್ತಾರೆ. ಅವಾಗಿಂದು ಆ್ಯಕ್ಚುಲಿ ನಾನು ತುಂಬ ಕೈ ಹೇಳಬೇಕಂದ್ರೆ ಗೌರ್ನಮೆಂಟ್ ಅವರು, ಅಂದರೆ ಉಮಾಶ್ರೀ ಯಾರೋ ಇದ್ದಾರಲ್ಲ ಅವ್ರ ಕಡೆಯವರು, ಅವ್ರು ಆ್ಯಕ್ಚುಲಿ ಬಂದಿದ್ರು. ಇನ್ನೊಬ್ಬರು ಯಾರು ಸೀನಿಯರ್ ಆ್ಯಕ್ಟ್ರು ನಮ್ಮ ಅಪ್ಪನ ಸೇಮ್ ವಾರ್ಡಲ್ಲಿ ಆ ಸೈಡಲ್ಲಿ ಇದ್ದರು. ಅವರು ಇವಾಗ ಮೊನ್ನೆ ತೀರ್ಕೊಂಡ್ರಲ್ಲ, ಕಾಮಿಡಿ ಆ್ಯಕ್ಟ್ರು ಉಮೇಶ್. ಅವ್ರು ಸಹ ಇದ್ದರು. ಅವರು ಸಹ ಹೇಳ್ತಿರು, ಅವ್ನು ಹರೀಶ ಅವ್ನು ಒಳ್ಳೆಯವನು, ನನ್ನ ತಮ್ಮನ ಥರ ಎಲ್ಲ. ಡಾಕ್ಟರ್ಸ್ ಕರೆದು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ಅಮ್ಮನ ಹತ್ರ ಎಲ್ಲ ಮಾತಾಡಿದರು. ಅವ್ರು ಸಹ ಅದೇ ಕೊನೆಯಿಂದ ಹಿಂಗೆ ನೋಡ್ತಾ ಇರ್ತಾರೆ. ಅವರು ಡಿಸ್ಟರ್ಬ್ ಆಗಿ ಹೋಗಿದ್ದಾರೆ. ಅವ್ರು ಸಹ ನಮ್ಮ ಅಪ್ಪನ ಬಗ್ಗೆ ತುಂಬ ಒಳ್ಳೇದು ಹೇಳಿ ಕರೆಕ್ಟ್ ಟೈಮ್ಗೆ ಉಮಾಶ್ರೀ ಅವರು ಉಮೇಶ್ ಅವ್ರನ್ನ ನೋಡೋಕೆ ಬಂದಿರ್ತಾರೆ ಗೌರ್ಮೆಂಟ್ ಸೈಡಿಂದ. ಅವ್ರಿಗೆ ಇವಾಗ ಗೌರ್ಮೆಂಟ್ ಅಪ್ಲೋ ಅಲ್ಲ, ನಮ್ಮ ಅಪ್ಪಂದು ಏನೋ ಪೇಮೆಂಟ್ ಮಾಡಿ ಕಳಿಸ್ಬೇಕಂತಲೇ ಇತ್ತು ಆರ್ಡ್ರು. ಅವರು ಉಮೇಶ್ ಅವರು ಗೌರ್ಮೆಂಟ್ ಸೈಡಿಂದ ಎಲ್ಲ ಬಿಲ್ ಫ್ರೀ ಮಾಡಿ, ಏನೂ ಲಾಸ್ಟಲ್ಲಿ ಏನೂ ಬಿಲ್ ತೊಗೊಳ್ಳದೆ ಫ್ರೀಯಾಗಿ ಕಳಿಸ್ಕೊಟ್ರು ನಮ್ಮ ಅಪ್ಪನ. ಅದಕ್ಕೂ ನಾನು ತುಂಬ ನಮನ ಸಲ್ಲಿಸಬೇಕು. ನಾನು ಡಿಸ್ಟರ್ಬ್ ಆಗೋದೆ ಅಂದರೆ, ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ, ಮಧ್ಯರಾತ್ರಿ ಊಟಕ್ಕೆ ನಿಲ್ಸೀನಿ, ಅವನು ಅಪ್ಪ ಪೇ ಮಾಡೋರು. ಈ ಸಲ ನಮ್ಮ ಅಮ್ಮ ಮತ್ತು ನಮ್ಮ ಅಣ್ಣನ ಫ್ರೆಂಡ್ಸ್ ಮಾಡೋರು ಪೇ. ನಾನು ಇಲ್ಲಿ ತಿಂತೇನೆ, ನಮ್ಮಪ್ಪ ಅಲ್ಲಿ ಐಸ್ ಬಾಕ್ಸಲ್ಲಿ ಮಲಗಿದ್ದಾರೆ. ನಾನು ಹೇಗೆ ತಿಂದು ನಂಗೆ ಸೇರಿಸಿಲ್ಲ. ಒಂದು ಇಡೀ ದಿನ ನಾವು ಊಟ ತಿನ್ನಲಿಲ್ಲ. ನನಗೆ ಅಲ್ಲಿ ನಮ್ಮ ಗ್ರೌಂಡಿಗೆ ಕರ್ಕೊಂಬರ್ತಾರೆ. ಜ್ವರ, ನಮಗೆ ತುಂಬ ಜ್ವರ, ತಲೆ ಸುತ್ತುತ್ತೆ. ನಂಗೆ ನಂಬಿಕೆ ಆಗ್ತಾಯಿಲ್ಲ ತಂದೆ ಹೋಗಿದ್ದಾರೆ ಅಂತ. ಬರ್ತಾರೆ, ಆಮೇಲೆ ಯಶ್ ಅವ್ರು ಬರ್ತಾರೆ, ಧ್ರುವ ಸರ್ಜಾ ಮಾಮ ಬರ್ತಾರೆ, ಯಶ್ ಮಾಮ ಬರ್ತಾರೆ, ಮಾತಾಡಿಸ್ತಾರೆ, ತಿನ್ನಿಸ್ತಾರೆ. ಬಟ್ ಇವತ್ತಿಗೂ ನನಗೇನು ಡಿಸ್ಟರ್ಬ್ ಅಂದರೆ, ನಿಮ್ಮನ್ನು ನೋಡಿದ್ರೆ ಅಥವಾ ನಮ್ಮ ಅಪ್ಪನ ಕ್ಲೋಸ್ ಫ್ರೆಂಡ್ಸ್ ನೋಡಿದ್ರೆ ಇಲ್ಲ, ಇವಾಗ ಇವ್ರನ್ನ ನೋಡ್ತಾಯಿದ್ದೀನಿ, ಹಾಗಾದರೆ ನನ್ನ ಒಟ್ಟಿಗೆ ನಮ್ಮ ಅಪ್ಪ ಬಂದಿರಬೇಕಿತ್ತು, ಬರ್ತಾ ಇಲ್ಲ. ತುಂಬ ಇಂಪಾಸಿಬಲ್ ಸರ್. ಕಣ್ಣಲ್ಲಿ ನಾನು ಮಧ್ಯರಾತ್ರಿ ಎದ್ಬಿಟ್ಟು ಕಣ್ಣೀರೆಲ್ಲ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಮ್ಮಪ್ಪ ಒಂದು ವೀಡಿಯೋ ಮಾಡಿದರು. ಆ ವಿಡಿಯೋ ನಾನು ಬಿಡುಗಡೆ ಮಾಡಬೇಕಂತ ಕಾಯ್ತಾಯಿನಿ. ಆ ಒಂದು ವೀಡಿಯೋ ಮಾಡಿದರು, ನನ್ನ ಬಗ್ಗೆ ಮಾತಾಡಿದ್ದಾರೆ. ಮಂಚ ಅವಾಗಂದರೆ 2 years ಆಗೋ ಸರ್ಜರಿ ಮಾಡಿದಾಗ ಮಾತಾಡಿದ್ದಾರೆ.
ಎಷ್ಟು ಚೆನ್ನಾಗಿ ನನ್ನ ಬಗ್ಗೆ ನಮ್ಮ ಅಮ್ಮನ ಬಗ್ಗೆ ಮಾತಾಡಿದ್ದಾರೆ ಅಂದರೆ, ಅದರಲ್ಲೂ ನನ್ನ ಕ್ರಿಕೆಟ್ರ್ ಬಗ್ಗೆ ಮಾತಾಡಿದ್ದಾರೆ ಅಂದರೆ, ಒಬ್ಬ ತಂದೆ ಅದನ್ನು ಅವನಕ್ಕಿಂತ ಜಾಸ್ತಿ ತನ್ನ ಮಗನಿಗೆ ಯೋಚನೆ ಮಾಡ್ತಾರೆ. ಅಂದರೆ ಸರ್ಜರಿ ಆಗಿ ಇಲ್ಲಿ ಫುಲ್ ಸ್ಕಿನ್ ದಪ್ಪ ಹೋಗಿದೆ, ಹಿಂಗೆ ಮಾಡೋಕ್ಕಾಗಲ್ಲ, ಹಿಂಗೆ ಮಾಡೋಕ್ಕಾಗಲ್ಲ, ನೀರು ಸಹ ಸ್ಟ್ರೇಟಾಗಿ ಕುಡಿಬೇಕು ಅಂಥದ್ರಲ್ಲಿ ವೀಡಿಯೋ ಮಾಡಿ ನನ್ನ ಬಗ್ಗೆ ಎಷ್ಟು ಮಾತಾಡಿದ್ದಾರೆ ಅಂದರೆ, ಇವಾಗ ಅಂಥ ಮನುಷ್ಯ ಎಲ್ಲಿ ಸಿಗ್ತಾರೆ? ಒಬ್ಬರು ಜೀವನದಲ್ಲಿ ತನ್ನಕ್ಕಿಂತ ಜಾಸ್ತಿ ಲೆವೆಲ್ಲ ನೋಡೋಕೆ ಇಷ್ಟಪಡೋದು ಒಬ್ಬರು ತಂದೆ. ಅಂಥವ್ರನ್ನ ಕಳ್ಕೊಂಡಿದ್ದೀನಿ. ಇವಾಗ ನಾನು ಏನು ಮಾಡಲಿ ಅಂತ ನನಗೂ ಸಹ ಗೊತ್ತಾಗ್ತಾಯಿಲ್ಲ. ಇವಾಗ ಒಂದು 15 ದಿನದಲ್ಲಿ ಎಕ್ಸಾಮ್ ಉಂಟು, ತಂದೆ ಇಲ್ಲ ಹಂಚ್ಕೊಡೋಕ್ಕೆ, ಏನು ಮಾಡೋಕ್ಕಂತೂ ಗೊತ್ತಾಗ್ತಾಯಿಲ್ಲ ಅಂತ ನಾನು ಸಹ ಕೂತ್ಕೊಂಡಿದ್ದೀನಿ. ಕ್ರಿಕೆಟ್ ಆಡಿದ್ರೆ ನೆಕ್ಸ್ಟು ಇವಾಗೇನೋ ನೆಕ್ಸ್ಟು ಆ್ಯಕ್ಚುಲಿ ಇನ್ನೊಂದು ಕತೆ ಇದೆ. ನಮ್ಮ ಅಣ್ಣ 10th ಪಾಸ್ ಮಾಡ್ತಾನೆ. ಟೀಚರ್ಸ್ ಎಲ್ಲ ಚಾಲೆಂಜ್ ಹಾಕಿದ್ರು, ನಿಮ್ಮ ಮಗ 10th ಪಾಸ್ ಆಗೋಲ್ಲ, ಅವ್ನು ಓದ್ತಾ ಇಲ್ಲ, ಅವ್ನು ಪಾಸ್ ಆಗೋಲ್ಲ, ನಾನು ಬರೆದು ಕೊಡ್ತೀನಿ ಬಾಂಡ್ ಪೇಪರ್, ಅವ್ನು ಆಗೋಲ್ಲ. ನಮ್ಮ ಅಣ್ಣ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗ್ತಾನೆ ಫಸ್ಟ್ ಕ್ಲಾಸಲ್ಲಿ. ಅಪ್ಪ ಖುಷಿ ಅಂದರೆ ಖುಷಿ. ಅವಾಗ ಫ್ರೆಶ್ಲಿ 500 ನೋಟ್ ಸ್ಟಾರ್ಟ್ ಆಗಿತ್ತು. ಅಪ್ಪ ತಗೋ ಏನು ಬೇಕತ್ತೇನೋ ಈ ಫ್ರೆಂಡ್ಸಿಗೆ ಪಾರ್ಟಿ ಕೊಟ್ಟಿರ್ತಾರೆ. ನನಗೆ ಅದನ್ನೇ ಮಾಡ್ಕೊಂಡಾಗ ನಮ್ಮ ಅಣ್ಣ ಎಷ್ಟು ಲಕ್ಕಿದ 10th ಖುಷಿಯಿಂದ ನಮ್ಮಪ್ಪ ಕೊಟ್ಟರು. ನಾನು 10th 95% ಆಗಿದ್ರು ನಮ್ಗೆ ಕೊಡೋಕೆ ನಮ್ಮಪ್ಪ ಇಲ್ಲ. ನಾನು ಇವಾಗ ನೆಕ್ಸ್ಟ್ ಏನೋ ಖುಷಿ ವಿಷಯ ತಂದರು ನಮ್ಮಪ್ಪನ ಫೋಟೋ ನೋಡಿ ಹೇಳಬೇಕಾಗತ್ತೆ ಹೊರತು ಒಂದು ಕಾಲ್ ಮಾಡಿ ಅಪ್ಪ ನಿನ್ನ ಮಗ ಹಿಂಗೆ ಮಾಡಿದ್ದಾನೆ ಅಂತ ಹೇಳೋಕ್ಕಾಗಲ್ಲ ಅಂತ. ಹಂಗೆಲ್ಲ ಯೋಚನೆ ಮಾಡಿದಾಗ ಎಷ್ಟು ಬೇಜಾರಾಗತ್ತೆ ಅಂದರೆ, ಇವಾಗ ನಮ್ಮ ಅಪ್ಪನ ತೊಡೆ ಮೇಲೆ ಕೂತ್ಕೊಂಡು ನಾನು ಇಂಟರ್ವ್ಯೂ ಕೊಡೋದ್ರಿಂದ ನಮ್ಮ ಅಪ್ಪನ ಬಗ್ಗೆ ಅವರು ಇಲ್ಲ ಅನ್ನೋ ವಿಷಯದ ಬಗ್ಗೆ ಈಗ ಮಾತಾಡೋಕೆ ತುಂಬ ಬೇಜಾರಾಗೋಗುತ್ತೆ. ಎಸ್, ಬಟ್ ಸಹಿಸಲೇಬೇಕು, ಬೇರೆ ದಾರಿ. ಸಿನಿಮಾದಲ್ಲಿ ಇಂಟ್ರೆಸ್ಟ್ ಇಲ್ವಾ? ಎಲ್ಲರೂ ಹೋಗು ನೀನು ಚೆನ್ನಾಗಿ ಕಾಣಿಸ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ತಂದೆದು ಒಂದು ಹೆಸರು ಕಂಟಿನ್ಯೂ ಮಾಡೋಕ್ಕಂತ ಅಟ್ಲೀಸ್ಟ್ ಯಾರೊಬ್ಬರು ಮನೆಯಿಂದ ಇರಬೇಕು. ನಮ್ಮ ಅಣ್ಣಂಗೆ ಇಂಟ್ರೆಸ್ಟ್ ಇತ್ತು, ಬಟ್ ನಮ್ಮ ಅಪ್ಪಂಗೆ ಈ ಪರಿಸ್ಥಿತಿ ಬಂದಾದಮೇಲೆ ನೋಡಿದ್ರೆ ಆಗ ಅವ್ನಿಗೆ ಇಂಟ್ರೆಸ್ಟ್ ಹೊಂಟೋಯ್ತು. ನಮ್ಮ ಅಪ್ಪನೇ ಖುದ್ದು ಹೇಳಿದ್ದಾರೆ. ಸೊ ಇವಾಗ ಎಲ್ಲರೂ ಬಂದ್ಬಿಟ್ಟು ನೀನು ಮಾಡು ಫಿಲ್ಮ್ದಲ್ಲಿ, ನೀನು ಚೆನ್ನಾಗಿ ಕಾಣಿಸ್ತೆ ಅಂತ ಹೇಳ್ತಾರೆ. ಬಟ್ ನನ್ನ ಫೋಕಸ್ ಅಂದರೆ ನಾನು ಅಪ್ಪಂಗೆ ಪ್ರಾಮಿಸ್ ಮಾಡಿದ್ದೆ. ಅಂದರೆ ನಮ್ಮ ಊರಲ್ಲಿ ಸಹ ಕಾರ್ಯ ನಡೀತಾ ಇದೆ, ನಮ್ಮ ಅಪ್ಪನ ದೇಹಲ್ಲಿದೆ, ಎಲ್ಲರೂ ಕಾರ್ಯ ಮಾಡ್ತಾರೆ ಪುರೋಹಿತರು. ನಾವು ಲಾಸ್ಟ್ ನಮ್ಮ ಅಪ್ಪನ ನೋಡಬೇಕು, ಅದಾದಮೇಲೆ ನಾವು ಕರ್ಕೊಂಡು ಹೋಗ್ತೀವಿ ಸ್ಮಶಾನಕ್ಕೆ ಸುಡೋಗೆ. ನಾನು ಅಪ್ಪನ ಒಂದು ಕಣ್ಣೀರು ಹಾಕಿ ಅವ್ರ ಕಿವಿ ಹತ್ರ ಹೋಗಿ ಹೇಳಿದ್ದೀನಿ, ಅಪ್ಪ ನೀನು ಇವಾಗ ಚೂರು ಮುಂದೆ ಹೋಗಿದ್ಯಾ, ಹೋಗು, ನನಗೆ ಕೆಲಸ ಉಂಟು, ನೀನು ಕೊಟ್ಟಿರೋ ಮಾತು ನಾನು ಮೀರೋಕ್ಕಾಗಲ್ಲ, ನೀನು ಕೊಟ್ಟಿರೋ ಮಾತು ನಾನು ಮಾಡಬೇಕು, ದೇಶಕ್ಕೆ ಆಡ್ತೀನಿ, ನಿಮ್ಮ ಮೇಲಿನ ನೋಡು, ಆಶೀರ್ವಾದ ಮಾಡು, ನನ್ನ ಕೆಲಸ ಆಗಿದ ತಕ್ಷಣ ನಾನು ಬರ್ತೀನಿ ಒಟ್ಟಿಗೆ ಅಂತ. ನನಗೆ ನಮ್ಮ ಅಪ್ಪನ ಬಿಟ್ಟು ಇರೋಕ್ಕಾಗಲ್ಲ. ಅಂದರೆ ಎಷ್ಟು ಇದಂದರೆ ನನಗೆ ಇವಾಗ ನಮ್ಮ ಅಪ್ಪ ಇಲ್ಲಾಂದರೆ ತುಂಬ ಬೇಜಾರಾಗುತ್ತೆ. ಸೊ ನಾನು ಅದಕ್ಕೆ ಹೇಳಿದ್ದೆ, ನೀನು ಚೂರು ಮುಂದೆ ಹೋಗಿದ್ದೆ, ಹೋಗು, ನನ್ನ ಕೆಲಸ ಇದೆ ಚೂರು ಈ ಕಡೆ ಮಾಡಿಬಿಟ್ಟು ನಾನು ನಿನ್ನ ಹತ್ರ ಬೇಗ ಬರ್ತೀನಿ ಅಂತ ಹೇಳ್ಕೊಂಡಿದ್ದೀನಿ. ಈ ವಯಸ್ಸಿನಲ್ಲಿ ಏನೇನೋ ಮಾತಾಡ್ತೀಯಪ್ಪ ನೀನು. ಈಗ ಇನ್ನೊಂದು ಹೇಳ್ತೀನಿ, ನನ್ನ ದೊಡ್ಡ ಮಗ ಇದ್ದಾನೆ ಅಭಿಷೇಕ್ ಅಂತ, ಆತನಿಗೆ ಕ್ರಿಕೆಟ್ ಅಂದರೆ ಪ್ರಾಣ. ಬಟ್ ನನಗೇನಾಯ್ತು ಅಂದರೆ ಅಷ್ಟು ಖರ್ಚು ಮಾಡೋ ಶಕ್ತಿ ಇರಲಿಲ್ಲ ನನಗೆ ಆ ಟೈಮ್ನಲ್ಲಿ. ಸೊ ಅದಕ್ಕೆ ಬೇಕಾಗಿ SJP ಅಂತೇಳಿದೆ, ಅಲ್ಲಿ ಸೇರಿಸ್ಬಿಟ್ಟೆ ಕ್ಯಾಮ್ರಾಮನ್ನಾಗಿ. ಈಗ ಕ್ಯಾಮ್ರಾಮನ್ನಾಗಿ ಒಂದು 10-15 ಸಿನಿಮಾ ಮಾಡಿದೆ ನಾನು. ಅಂದರೆ ಕ್ರಿಕೆಟ್ ಪ್ರೇಮಿ ಸಿನಿಮಾದವನಾದ ರೀತಿ ನಾನು ಹೇಳ್ತಾ ಇರೋದು. ಆಮೇಲೆ ಹಣೆ ಬರ ಯಾರು ಏನೊಂದು ತಡಿಸ ಅಂಥ ಒಬ್ಬ ವ್ಯಕ್ತಿ ಪುಡಿ ರೌಡಿ ಅಂತೇಳಿ ಹೇಳ್ತಾ ಇದ್ದವರು ಇಲ್ಲಿ ಬಂದು ಏನು ಹೆಸರು ಮಾಡ್ದ ಚಾಚಾ. ಸೊ ಹಾಗೆ ಏನಾದರೂ ಆಗ್ಬೋದು, ದೊಡ್ಡ ರೀತಿಯಲ್ಲಿ ಬೆಳಿಬೋದು. ಆಮೇಲೆ ಹಿಂದೆ ಬರ್ತೀನಿ ಮುಂದೆ ಹೋಗಿದೆ ಅದೆಲ್ಲ ಬಿಟ್ಬಿಡು. ಈ ವಯಸ್ಸಿನಲ್ಲಿ ನಿನಗೆ ಅದು ಹಾಗೆ ಅನಿಸ್ಬಾರ್ದು. ಒಂದೇ ಗುರಿ ಅಷ್ಟೇ, ಕ್ರಿಕೆಟ್. ಹೌದು, ಅನ್ನಿಸ್ಬಾರ್ದು. ಬಟ್ ಏನಾದ್ರು ನಾನು ಹೇಳ್ಕೊಂಡಾಗ ನಂದು ತಂದೆ ಇವಾಗ ಇಲ್ಲ ಅಂದರೆ ನನಗೆ ನಿಜವಾಗ್ಲೂ ಎಲ್ಲೋ ಆಚೆ ಹೋಗಕ್ಕೆ ಮನಸ್ಸಾಗಲ್ಲ. ಏನೋ ಒಂದು ಯಾರೋ ನಗ್ಸಿದಾಗ ನಗಿಬೋದು, ಬಟ್ ಒಳಗೆ ಆ ಕುಗ್ಗಿರ್ದೇ ಇರುತ್ತೆ. ಎವ್ರಿ ಮಂತ್ 6th ಬಂದಾಗ ನಾನು ಹೆಂಗೆ ಕಳೀತೀನಿ ಅದು ನಂಗೆ ಗೊತ್ತಾಗತ್ತೆ. ಯಾಕಂದರೆ ತಂದೆ ತಾರೀಖಲ್ಲ, ಸೊ ತುಂಬ ಡಿಸ್ಟರ್ಬ್ ಆಗೋಗ್ತೀನಿ. ನಾನು ಇಷ್ಟು ಎದ್ದೆ ಮೇಲೆ ಬೆಳೆದವನು, ನನ್ನ ಫೋಟೋಸ್ ಇದೆ ನಮ್ಮ ಅಪ್ಪನ ಎದ್ದೆ ಮೇಲೆ ಇರೋದು. ಇವಾಗ ತಪ್ಕೊಳೋಕ್ಕೆ ಅವರಿಲ್ಲ, ಸೊ ತುಂಬ ಡಿಸ್ಟರ್ಬ್ ಆಗೋಗಿದೆ. ಯಾಕಂದರೆ ನನಗೆ ನಮ್ಮ ಅಪ್ಪ ಬಿಟ್ಟು ಏನೂ ಬೇಡ, ಎಲ್ಲೋದ್ರೂ ನಂಗೆ ನಮ್ಮ ಅಪ್ಪ ಬೇಕು. ಸರಿ ನಾನು ಹೇಳಿದೆ, ನಂಗೆ ಎಲ್ಲೋದ್ರೂ ನಮ್ಮ ಅಪ್ಪ ಬೇಕು, ಅವ್ರು ಎಲ್ಲೇ ಹೋಗಿರಲಿ ನನಗೆ ನಮ್ಮ ಅಪ್ಪ ಬೇಕು. ಅದಕ್ಕೆ ಅಂಥ ಸಂದರ್ಭದಲ್ಲ ಆ ಮಾತು ಆಡಿರ್ಬೋದೇನೋ ತಪ್ಪು. ಯಾಕಂದರೆ ನಂದು ಸಹ ಜೀವನ ಮಾಡಬೇಕು, ಮುಂದಾಗಿ ಮಾಡಬೇಕು. ಬಟ್ ನನಗೇನೋ ನೆಕ್ಸ್ಟ್ ಯಾರೇ ಬಂದರೂ ಜೀವನದಲ್ಲಿ ನಮ್ಮ ಅಪ್ಪ ಸ್ಥಾನ ತುಂಬಷ್ಟು ಯಾರೂ ಇರೋಲ್ಲ. ಎಸ್, ಓಕೆ, ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. SSLC ತುಂಬ ಚೆನ್ನಾಗಿ ಬರೀ, ಅಪ್ಪ ಹೇಳಿದಾಗೆ. ಆಮೇಲೆ ಕ್ರಿಕೆಟ್ನಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ದೇಶಕ್ಕೆ ಆಡೋದ್ರ ಬಗ್ಗೆ ಕನಸು ಕಾಣ್ತಾ ಇದ್ದೆ. ಆ ಕನಸು ಈಡೇರಲಿ ಅಂತ ನಾನು ಹಾರೈಸ್ತೀನಿ. ಏನಾದರೂ ನನ್ನ ಹತ್ರ ಹೇಳಬೇಕು ಅಂತಾದರೆ ಒಂದು ಫೋನ್ ಮಾಡು, ಓಕೆ? ನಾನು ಒಂದು ದಿವಸ ಮನೆಗೆ ಬರ್ತೀನಿ, ಅಮ್ಮ ಹತ್ರ ಮಾತಾಡಬೇಕು ನಾನು. ಇಷ್ಟು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.